ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಚತುರ್ದಶೋऽಧ್ಯಾಯಃ. ಗುಣತ್ರಯ ವಿಭಾಗ ಯೋಗಃ. ಊರ್ಧ್ವಂ ಗಚ್ಚಂತಿ ಸತ್ವಸ್ಥಾ ಮಧ್ಯೆ ತಿಷ್ಠಂತಿ ರಾಜಸಾಃ ಜಘನ್ಯಗುಣವೃತ್ತಿಸ್ಥಾ ಅಧೋ ಗಚ್ಚಂತಿ ತಾಮಸಾಃ. ಸತ್ವಗುಣ ಸಂಪನ್ನರು ಊರ್ಧ್ವಮುಖರಾಗಿ, ರಾಜಸಿಕರು ಮಧ್ಯೆ ಮತ್ತು ಹೀನಗಳುಳ್ಳ ತಾಮಸಿಕರು ಅಧೋಮುಖರಾಗಿ ಹೋಗುತ್ತಾರೆ. ಸತ್ವಗುಣ ಮನುಷ್ಯನನ್ನು ಉತ್ತಮ ಜ್ಞಾನದಿಂದ ವಾಗ್ಮಿಯನ್ನಾಗಿ ಮಾಡಿ ಆತನ ಪ್ರತಿಯೊಂದು ಕಾರ್ಯವೂ ಹೂವು ಎತ್ತಿದಷ್ಟು ಸುಲಭವಾಗಿಸುತ್ತದೆ. ಕಪಟ ಹಾಗೂ ಲೋಭವಿಲ್ಲದ ಸತ್ವಗುಣ ಸಂಪನ್ನರನ್ನು ಸಮಾಜ ತಲೆಬಾಗಿ ಗೌರವಿಸುತ್ತದೆ. ಸತ್ವಗುಣ ಇರುವಂತಹವರು ಎಲ್ಲೆಲ್ಲಿಯೂ ಸಲ್ಲುತ್ತಾರೆ. ರಾಜಸಿಕ ಗುಣದವರಿಗೆ ಮಾರ್ಗದರ್ಶಕರಾಗಿ ಅದೆಷ್ಟೋ ರಾಜಸಿಕ ಗುಣ ಸಂಪನ್ನರ ಕೀರ್ತಿ ಹೆಚ್ಚಿಸಿ ಅವರ ಹೆಸರು ಅಜರಾಮರವಾಗುವಂತೆ ಮಾಡುವಲ್ಲಿ ಸತ್ವಗುಣ ಸಂಪನ್ನರ ನೈಪುಣ್ಯತೆ ಮೆಚ್ಚುವಂತಹದ್ದು. ಜ್ಞಾನವಿಲ್ಲದವರನ್ನೂ ಕಾರ್ಯದಲ್ಲಿ ತೊಡಗಿಸಿ ಅವರಿಂದ ಪ್ರಶಂಸನೀಯ ಕೆಲಸ ಮಾಡಿಸುವ ಸಾಮರ್ಥ್ಯ ಹೊಂದಿರುವ ಸಾತ್ವಿಕ ಗುಣಸಂಪನ್ನರು ಉನ್ನತ ಸ್ಥಾನಕ್ಕೇರುತ್ತಾರೆ. ಉತ್ತಮ ಕಾರ್ಯಕ್ಷಮತೆಯಿಂದ ದುರ್ಬಲರಿಗೆ ಆಸರೆಯಾಗಿ ನಿಲ್ಲುವ ಸಾಮರ್ಥ್ಯ ಇರುವ ರಜೋಗುಣ ಸಂಪನ್ನರು ಸಾತ್ವಿಕರಿಗೂ ಬೇಕು, ತಾಮಸಿಕರಿಗೂ ಬೇಕು. ಶರಣಾಗತರಾಗಿ ಬಂದವರ ಬೆನ್ನೆಲುಬಾಗಿ ನಿಲ್ಲುವ ರಜೋಗುಣ ಸಂಪನ್ನರು ಶರಣಾಗತರಾದವರನ್ನು ನಿರ್ದಾಕ್ಷಿಣ್ಯವಾಗಿ ಶಿಕ್ಷಿಸಿ ಎಲ್ಲವನ್ನೂ ದೋಚುವ ಇವರು ಸಮಾಜದ ರಕ್ಷಕರೂ ಹೌದು, ಭಕ್ಷಕರೂ ಹೌದು. ರಜೋಗುಣ ಸಂಪನ್ನರು ಮಧ್ಯಮ ಸ್ಥಾನದಲ್ಲಿರುತ್ತಾರೆ. ಅಜ್ಞಾನಿಗಳಾಗಿ ಎಲ್ಲವನ್ನೂ ಸಮಾಜದಿಂದ ನಿರೀಕ್ಷಿಸುತ್ತಾ ತಮ್ಮ ಸಾಮರ್ಥ್ಯವನ್ನು ಸರಿಯಾಗಿ ತಿಳಿದು ಉಪಯೋಗಿಸದೆ ತಮ್ಮ ಜೀವನವನ್ನು ಸರಿಯಾಗಿ ನಿರ್ವಹಣೆ ಮಾಡಿಕೊಳ್ಳಲು ಅಸಮರ್ಥರಾದ ತಮೋಗುಣದವರು ಅತ್ಯಂತ ಹೀನ ಸ್ಥಿತಿಯಲ್ಲಿರುತ್ತಾರೆ. ಹರಿ ಓಂ ತತ್ಸತ್.